ಹಲೋ ಕರ್ನಾಟಕ ಜನರಿಗೆ ಇವತ್ತು ಯಾವ ಗಾಡಿ ಮಾಡಿವಿ ಅಂದ್ರೆ ಬುಲೋರೋ 1.7 10 ಅಡಿದ ಗಾಡಿ ಮಾಡಿದೀವಿ. ಇದು ಯಾವ ತರ ವರ್ಕ್ ಆಗಿದೆ ಅಂದ್ರೆ ಎಲ್ ಆಂಗಲ್ ಒಳಗ ಹೆವಿ ಬಹಳ ಹೆವಿ ವರ್ಕ್ ಮಾಡಿದೀವಿ. ಅದು ವರ್ಕ್ ಹೇಳೋ ಮುಂಚೆ ನಾವು ಬಂಪರ್ ತರಿಸ್ತೀವಿ 3 ಸ್ಟೆಪ್ ಇಂದ 3 ಇಂಚ್ 6 mm ಥಿಕ್ನೆಸ್ ಇರ್ತೈತಿ. ಇದಕ್ಕೆ ಯಾವ ಲುಕ್ ಆಗಿದೆ ಪೇಂಟ್ ಒಳಗ ರೇಡಿಯಂ ತರ ಕಾಣ್ತೈತಿ ಫಿನಿಶಿಂಗ್ ಆ ತರ ಆಗಿದೆ ವರ್ಕ್. ಯಾವ ತರ ವರ್ಕ್ ಆಗಿದೆ ಎಂತ ಕೆಲಸ ಆಗಿದೆ ಕಸ್ಟಮರ್ಗೆ ಎರಡು ಮಾತು ಕೇಳ್ತೀನಿ, ಅವ್ರು ಹೇಳ್ತಾರೆ ನಿಮ್ಗೆ. ಅಣ್ಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ. ಯಾವ್ರಿಂದ ಬಂದಿರಾ? ನಾವು ವಿಜಯನಗರ ಡಿಸ್ಟಿಕ್ ಕೂಡ್ಲಿಗಿ ತಾಲೂಕು ಚಿಕ್ಕಜಗಳಿಂದ ಬಂದಿದ್ವಿ. ನಮ್ ನಂಬರ್ ಹೆಂಗ್ ಸಿಕ್ತು? ನಿಮ್ ನಂಬರ್ ನಾವು ಇನ್ಸ್ಟಾಗ್ರಾಮ್ ಇಂದ ತಗೊಂಡ್ವಿ. ಡೈಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ನಿಮ್ಮೊಂದು ನಂಬರ್ ನೋಡಿ ನಮ್ಗೆ ಖುಷಿ ಆಯ್ತು. ಖುಷಿ ಆಗಿ ನಮಗೆ ಒಳ್ಳೊಳ್ಳೆ ನಮ್ಮ ಒಂದು ಸುತ್ತಮುತ್ತ ಭಾಗದವರೆಲ್ಲ ನಿಮ್ಗೆ ಕೇಳ್ಬಿಟ್ಟು ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೆ ಬಾಡಿ ಕಟ್ ಕೊಡ್ತಾರೆ ಎಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದು ನಮಗೆ ನೀವು ಮಾಡಿಕೊಟ್ಟಿದ್ ನಮ್ಗೆ ಖುಷಿ ಆಯ್ತು. ಖುಷಿ ಆಗಿಂದ ನಮ್ಗೆ ಎಷ್ಟು ಒಂಥರ ನಮ್ಮ ಒಂದು 5-6 ವರ್ಷದಿಂದ ನಾವು ಎಷ್ಟು 10 ವರ್ಷದಿಂದ ನಾವು ನೋಡ್ಕೊಂತ ಬಂದಿವಿ. ನಿಮ್ಮನ್ನ ನೋಡ್ಕೊಂತ ಬಂದಾಗಿಂದನು ನಿಮ್ಮ ಒಂದು ಅಭಿಪ್ರಾಯ ನಾವ್ ಏನ್ ಮಾಡ್ಕೊಟ್ಟಿದ್ವಿ ಅದಕ್ಕೆ ಒಂದು ರೀತಿಯಾಗಿ ನಾವು ಸುಳ್ಳು ಹೇಳ್ದಾಗೆ ಕರೆಕ್ಟ್ ಆಗಿ ನೀವೇನ್ ಕೆಲಸ ಹೇಳಿದ್ರೆ ಅಷ್ಟು ನಾವು ಕೆಲಸ ಮಾಡ್ಕೊಟ್ಟಿದಿರಿ. ಒಂದು ರೀತಿಯಾಗಿ ಬಂಪರ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ನಾವೇನು ಕಾಸ್ಟ್ ಮಾಡಿದ್ವಿ ನೀವೆಲ್ಲಾ ನೀವು ಮಾಡ್ಕೊಟ್ಟಿದ್ ನನ್ಗೆ ಖುಷಿ ಆಯ್ತು. ಪೇಂಟ್ ಆಗಿರ್ಬೋದು, ಗಾಡಿಗೆ ಆಗಿರ್ಬೋದು. ಇವತ್ತು ನಾವು 11 ಲಕ್ಷ ಬಂಡವಾಳ ಹಾಕ್ತಿವಿ. ಬಂಡವಾಳ ಹಾಕೋದು ದೊಡ್ಡ ಮಾತಲ್ಲ. ನೀವು ಮಾಡ್ಕೊಡೋದು ನಮ್ಗೆ ಒಂದು ಖುಷಿ ಇರುತ್ತೆ. ನಿಮಗ್ ಕೊಡೋದು ನಾವ್ ಎಷ್ಟು 50,000 ರಿಂದ 60,000 ರೂಪಾಯಿ ದುಡ್ಡು ಆಗುತ್ತೆ. ಈ ಒಂದ್ 5,000 ರೂಪಾಯಿ ಹೆಚ್ಚು ಕೊಟ್ರೆ ಒಂದ್ 5 ರೂಪಾಯಿ ಖುಷಿಯಿಂದ ತಗೊಂತೀರಿ ಬಿಡ್ತೀರಿ ಅಂತಕಲ್ಲ. ನೀವ್ ಮಾಡೋ ವರ್ಕಿಂದ ಆಯ್ತಲ್ಲ, ನಿಮ್ಮ ಒಂದು ಲೇಬರ್ ಆಗಿರ್ಬೋದು, ನೀವಾಗಿರ್ಬೋದು. ಅಣ್ಣ ಕೊಡೋ ದುಡ್ಡು ನಿಮ್ ಮುಖ್ಯ ಅಲ್ಲ, ನೀವ್ ಮಾಡೋ ಕೆಲ್ಸ ಮುಖ್ಯ. ನೀವು ವರ್ಕ್ ನಾ ಮಾಡ್ಕೊಟ್ಟಿವಲ್ಲ ಇಷ್ಟ ಆಗಿದೆ. ಸೂಪರ್ ಆಗಿದೆ ಅಣ್ಣ. ನಾವು ಸೂಪರ್ ಆಗಿದೆ. ನಾನು ಏನ್ ಕೇಳಿದ್ರು ಒಂದು ಎಲ್ಲಂಗಲ್ ಆಗಿರ್ಬೋದು, ಈ ಬಾಡಿ ಆಗಿರ್ಬೋದು, ಪುಟ್ರಾಶ್ ಆಗಿರ್ಬೋದು, ಡೋರಿಂದ ಡಿಸೈನ್ ಆಗಿರ್ಬೋದು, ಬ್ಯಾಕ್ ರೋಡ್ ಫುಟ್ ಆಗಿರ್ಬೋದು, ಮತ್ತೆ ಯಾವ್ದೇ ಕಾರಣಕ್ಕೂ ನಾವ್ ಏನ್ ಕೇಳಿದ್ವಿ ಅದನ್ನ ಮಾಡ್ಕೊಟ್ಟಿದ್ದೀರಿ. ಅದಕ್ಕೆ ನಾವು ನಮ್ ಕಡೆಯಿಂದ ನೀವು ಯಾವತ್ತಿಗೂ ನೀವು ಮಾಡ್ಕೊಂಡು ಹೋದ್ಮೇಲೆ ನಿಮ್ಮಿಂದ 10 ಜನ ಮಾಡ್ಕೊಡ್ಬೋದು. ಯಾವ್ದೇ ಕಾರಣಕ್ಕೂ ನಿಮ್ ಕಡೆಯಿಂದ ನಮ್ಗೆ ಯಾವ್ದೋ ರೀತಿ ಫೇಲ್ ಆಗಿಲ್ಲ. ನೀವ್ ಏನ್ ಕೊಟ್ಟಿದ್ರ ಅದೇ ಮೆಜರ್ಮೆಂಟ್ ಅಲ್ಲೇ ಮಾಡ್ಕೊಟ್ಟಿದ್ದೀರಾ. ಆ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಟ್ಟಿದ್ರ ಅಂದ್ರೆ ನಮ್ಗೆ ಖುಷಿ ಆಗುತ್ತದೆ. ಆ ಖುಷಿಗೆ ನಾವ್ ಏನ್ ಹೇಳ್ತೀವಿ ಅಂತಪ್ಪ ಅಂದ್ರೆ, ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ. 50,000 ರಿಂದ 60,000 ಕೊಡ್ಬೋದು. ನೀವ್ ಕೇಳಿದ್ರೆ ನಾವು ಅಕ್ಕಿ ಅದನ್ಗೆ ಹೋಗ್ಬೋದು, ಇನ್ನೊಂದು ಇಲ್ಲಿ ಹೋಗ್ಬೋದು. ನೀವೇನ್ ಹೇಳಿದ್ರಿ, ನಾವ್ ಮಾಡ್ಕೊಡೋ ಕೆಲ್ಸಕ್ಕಿಂತ ಮುಖ್ಯವಾಗಿ ನಾವ್ ಏನು ಕೇಳೋದ್ ಬೇಡ. ದುಡ್ಡು ಮುಖ್ಯ ಅಲ್ಲ, ನಾವ್ ಮಾಡ್ಕೊಟ್ಟಿರೋ ಕೆಲ್ಸ ಮುಖ್ಯ. 5,000 ರೂಪಾಯಿ 10,000 ರೂಪಾಯಿ ದೊಡ್ಡದ ಅಲ್ಲ. ನಾವ್ ಖುಷಿಯಿಂದ ಬೆಳಗಿಂದ ಬರೀ ಟೀ ಕುಡಿಯಕ ತಿಂಡಿ ತಿನ್ನಕ್ ಹೋದ್ರು 100 ರೂಪಾಯಿ ಹೋಗುತ್ತೆ, 200 ರೂಪಾಯಿ ಹೋಗುತ್ತೆ. ಒಂದ್ ದಿವಸಕ್ಕೆ 1,000 ರೂಪಾಯಿ ಆಗುತ್ತೆ. 1 ರೂಪಾಯಿ ಕೇಳಿದ ಮಾಡಿದ ಅಮೌಂಟ್ ರೇಟ್ ಅಲ್ಲಿ ಸಮೇತ ಇನ್ನೊಂದು 5 ರೂಪಾಯಿ ಡಿಸ್ಕೌಂಟ್ ಕೊಟ್ಬಿಟ್ಟು ನೀವು ಮಾಡ್ಕೊಟ್ರಿ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತದ ಅಷ್ಟು ಖುಷಿ ಆಗ್ತದೆ. ಒಳಗಡೆ ಬಾಡಿ ಆಗಿರ್ಬೋದು, ಕ್ಲೋಸಿಂಗ್